ಟೈಮ್ ಆಲ್ರೆಡಿ ಆಯ್ತು 8:30 ನಂಗೆ ಟ್ರೈನ್ ಬೇರೆ ಇತ್ತಾಯ್ತಾ. ನಾನು ಎಲ್ಲ ಹೋಗ್ತಿದ್ದೆ ಗೊತ್ತಿತ್ತಾ ಇವತ್ತು? ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಿದ್ದೆ. ಎಲ್ಲಿಗೆ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ ಮನೆ ಗೃಹ ಪ್ರವೇಶ, ಅದು ಮಂಡ್ಯದಲ್ಲಾಯ್ತಾ. ಸೊ ಇದೇ ಫಸ್ಟ್ ಟೈಮ್ ನಮ್ಮ ಪಪ್ಪ ಅಮ್ಮ ಈ ತರ ನನ್ನ ಹೊರಗಪ್ಪು ಬಿಡ್ತಿದ್ರು. ತುಂಬಾ 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 ಖುಷಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಕೂಡ, ಬಿಕಾಸ್ ಬಿಟ್ಟದಕ್ಕೆ. ಆಲ್ರೆಡಿ ಟೈಮ್ ಆಯ್ತು, 8:30 ಟ್ರೈನ್ ಬೇರೆ ಆಯ್ತು ನಂಗೆ. ಸೊ ನಾನು ಬೇಗ ಹೊರಡ್ಕು ರೆಡಿ ಅಪ್ಪ. ಬ್ಯಾಗ್ ಇನ್ನು ಪ್ಯಾಕ್ ಮಾಡ್ಲಾ? ಇಷ್ಟು ಪಟ್ಟ ಪ್ಯಾಕ್ ಮಾಡ್ತಂತ ಕಾಣೀಗ. ಐ ಥಿಂಕ್ ಹೋಗೋದಕ್ಕೆ ಇದೊಂದು ಬ್ಯಾಗ್ ಸಾಕು ಅನ್ಸುತ್ತೆ. ಬಿಕಾಸ್ ಒನ್ ಡೇ ಅಲ್ಲಿ ಹೋಗಿ ಒನ್ ಡೇ ಅಲ್ಲಿ ರಿಟರ್ನ್ ಆಯ್ತು ನಾವು. ಬಿಕಾಸ್ ನಾವು ಕಾಲೇಜಂಗೆ ರಜೆ ತಗೊಂಡಿಲ್ಲ ಇನ್ನ. ಒಂದಿನ ಟೈಮ್ ಅಷ್ಟೇ ನಮಗೆ. ಮನೆಯಂಗೆ ಬೇರೆ ಪರ್ಮಿಷನ್ ಕೊಟ್ಟದ್ದು ಒಂದಿನಕ್ಕೆ ಅಷ್ಟೇ. ಸೊ ಒಂದಿನ ಹೋಗೋಕ್ಕೆ ಒಂದಿನ ಬಪ್ಪಕ್ಕೆ ಇಮಿಡಿಯೇಟ್ಲಿ ಬರ್ಕ್, ಬಿಕಾಸ್ ಮಂಡೇ ನಮ್ಮ ಕ್ಲಾಸ್ ಇತ್ತಲ್ಲ ಅದಕ್ಕೆ. ಸೊ ಈ ಬ್ಯಾಗ್ ಸಾಕು, ಇದಕ್ಕೆ ಪ್ಯಾಕ್ ಮಾಡ್ತೆ. ಪಟ 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 ಪ್ಯಾಕ್ ಮಾಡುವ. ನಾನು 2 ಜೊತೆ ಬಟ್ಟೆ ತಗೊಂಡಿದ್ದೆ. ಒಂದು ಅವ್ರ ಮನೆ ಫಂಕ್ಷನ್ ದಿನ ಹಾಕೋಕಂತೇಳಿ, ಇನ್ನೊಂದಿಲ್ಲಾದ್ರೂ ಹೊರಗಡೆ ಹೋದ ದಿನ ಅಂತ ಹೇಳಿ ಒಂದು ಎಕ್ಸ್ಟ್ರಾ ಟಾಪ್ ಬೇರೆ ತಗೊಂಡಿದ್ದೆ. ಅದು ಬಿಟ್ಟರೆ ಬೇರೆ ಬಟ್ಟೆ ತೊಗೊಂಡೋಗಿಲ್ಲ. ಒಂದು ಟ್ಯಾವೆಲ್ ಕೂಡ ಇಟ್ಕೊಂಡಿದ್ದೆ. ಬ್ಯಾಗಿಗೆ ನಾನು ಆಲ್ರೆಡಿ ಈಗ ಬಟ್ಟೆ ತುಂಬೆ ಆಯ್ತು. ಇಗ್ನೋರ್ ದ ಬ್ಯಾಕ್ ಗ್ರೌಂಡ್ ಆಯ್ತಾ, ಬಿಕಾಸ್ ನಾನು ಸ್ವಲ್ಪ ಜಾಸ್ತಿ ಮೆಸ್ಡ್ ಅಪ್ ಮಾಡಿ ಇಡ್ತೇನೆ. ನಂಗೆ ಯಾವ್ದಾದ್ರು ಒಂದು ವಸ್ತು ಇಷ್ಟ ಆದರೆ ಅದು ಹಾಳಾದರೂ ಪರವಾಗಿಲ್ಲ ಅಂತ ನಾನು ಹಂಗೆ ಇಟ್ಕೊಂಡಿರ್ತೆ. ಸೊ ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ಏನೇನು ಥಿಂಗ್ಸ್ ಇಟ್ಕೊಂಡಿದೆ ಅಂತ ಹೇಳಿ. ಸೊ ಬಟ್ಟೆ ಪ್ಯಾಕ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ಇಬ್ಬುದು ಅಂತ ಹೇಳಿದ್ರೆ ನನ್ನ ಈ ಪೌಚ್. ಇದ್ರ ಬಗ್ಗೆ ನಾನು ಹೇಳಿಕೆ ಆ್ಯಂಡ್ ಎಲ್ಲರೂ ಕೂಡ ಇದನ್ನ ಫಾಲೋ ಕೂಡ ಮಾಡ್ಬೋದು ಆಯ್ತಾ. ಬಿಕಾಸ್ ಹೆಣ್ಮಕ್ಳು ಯೂಶ್ವಲಿ ಹೊರಗಡೆ ಹೋಗೋದಾದ್ರೆ ಗಡಿಬಿಡಿಲಿ ಹೊರಟು ಹಂಗಂಗೆ ಹೊಪ್ಪೋದು ಬೇಡ. ಸೊ ಎಂಥ ವಿಷಯ ಅಂತ ಹೇಳಿದ್ರೆ, ನಾನು ಯೂಶ್ವಲಿ ಈ ಬ್ಯಾಗಲ್ಲಿ ಎಂತೆಲ್ಲ ಕ್ಯಾರಿ ಮಾಡ್ತೇನೆ ಅಂತ ಹೇಳಿದ್ರೆ, ನನ್ನ ಪರ್ಸ್ನಲ್ ನೀಡ್ಸ್ ಏನಿರುತ್ತೆ, ಈಗ ಬ್ರಷ್ ಆಗಿರ್ಬೋದು, ಫೇಸ್ ವಾಶ್, ಈವನ್ ಪೇಸ್ಟ್ ತೊಗೊಂಡು ಹೋಗ್ತೆ, ಅಲೋವೆರಾ ಜೆಲ್, ಇದು ಯಾವುದು ನಾನು ಯೂಸ್ ಮಾಡೋದಿಲ್ಲ. ಸ್ಟಿಲ್ ನಾನು ಕ್ಯಾರಿ ಮಾಡ್ತೆ ಬಿಕಾಸ್ ನಂಗೆ ಒಂದೊಂದ್ಸಲ ಪಿಂಪಲ್ಸ್ ಜಾಸ್ತಿ ಆಗಿರುತ್ತೆ. ಅಷ್ಟೊತ್ತಿಗೆ ಬೇಕಾದಂತ ಹೇಳಿ ಇದೆಲ್ಲ ತೊಗೊಂಡು ಹೋಗ್ತೆ. ಆ್ಯಂಡ್ ನನ್ನ ಸೋಪ್ನ ಕೂಡ ಅಷ್ಟೇ ಸೋಪ್ ಬಾಕ್ಸ್ ಒಳಗೆ ಹಾಕಿ ಅದಕ್ಕೊಂದು ಎಕ್ಸ್ಟ್ರಾ ಕವರ್ ಹಾಕಿದ್ದೆ. ಸೊ ದಟ್ ಸೋಪ್ ವೆಟ್ ಆದಮೇಲೆ ಅದ್ರದ್ದು ನೊರೆ ಎಲ್ಲ ಹೊರಗೆ ಬಂದು ಬ್ಯಾಗೆಲ್ಲ ಮೆಸ್ ಅಪ್ ಆಗೋದಿಲ್ಲಲ್ಲ. ಸೊ ಅದಕ್ಕೋಸ್ಕರ ನಾನು ಅದಕ್ಕೂ ಕೂಡ ಒಂದು ಕವರ್ ಹಾಕಿದೆ. ಆ್ಯಂಡ್ ಇದ್ರೆಲ್ಲರ ಜೊತೆಗೂ ನನ್ನ ಮೋಸ್ಟ್ ಫೇವ್ರೇಟ್, ಇದನ್ನ ನಾನು ಕ್ಯಾರಿ ಮಾಡ್ತಾ ಇಲ್ಲ ಹೋಗೋದಾದ್ರು, ಒಂದು ಸೀರಮ್ಮು ಆ್ಯಂಡ್ ಮೈ ಮೋಸ್ಟ್ ಫೇವ್ರೇಟ್ ಲಿಪ್ಸ್ಟಿಕ್. ಇದನ್ನ ನಾನು ಎಲ್ಲರೂ ಕ್ಯಾರಿ ಮಾಡ್ತೀನಿ. ಲಿಪ್ಸ್ಟಿಕ್ನ ಬಿಟ್ಟು ನಾನು ಎಲ್ಲಿಗೂ ಹೋಗ್ತಿಲ್ಲ. ಬಿಕಾಸ್ ನಾನು ಯೂಸ್ ಮಾಡೋ ಒಂದೇ ಒಂದು ಮೇಕಪ್ ಅಂದರೆ ಅದೇ. ಇದನ್ನು ನಾನು ರೇರಾಗಿ ಯೂಸ್ ಮಾಡಿದೆ. ಫೇಸ್ ವಾಶ್ ಯೂಸ್ ಮಾಡ್ತೆ, ಅದು ಕೂಡ ಫ್ರೆಂಡ್ಸ್ ಎಲ್ಲ ಬೈದು ಯೂಸ್ ಮಾಡ್ತಿದ್ದೆ ಅಷ್ಟೇ. ಸೋಪು ಶಾಂಪೂಸ್ ಎಲ್ಲ ಇದ್ರೊಳಗೆ ಹಾಕಿ ಇಟ್ಕೊಂಡಿದ್ದೆ. ಸೊ ಇದೊಂದು ಪೌಚ್ ನನ್ನ ಹತ್ರ, ನಾನು ಎಲ್ಲಿಗೆ ಹೋಗೋದಿದ್ರು ಇದು ನನ್ನ ಹತ್ರ ರೆಡಿ ಇರುತ್ತೆ. ಸೊ ದಟ್ ನಾನು ಎಲ್ಲದೂ ಇದ್ರೊಳಗೆ ಹಾಕೊಳ್ಳೋದು. ಆ್ಯಂಡ್ ಎಲ್ಲೂ ಮಿಸ್ ಆಗ್ತಿಲ್ಲ. ಬ್ಯಾಗ್ ಒಳಗೆ ಎಲ್ಲೆಲ್ಲೋ ತುಂಬ್ಕೊಂಡು ಆಮೇಲೆ ಅಯ್ಯೋ ಸಿಕ್ತಿಲ್ಲ ಅಂತ ಹೇಳಿ ಹುಡುಕೋದ್ಕಿಂತ ಇದು ಬೆಟರ್ ಅಂತ ಅನ್ಸುತ್ತೆ ನನಗೆ. ಸೊ ಯೂಶ್ವಲಿ ನಾನು ಇದನ್ನ ಕ್ಯಾರಿ ಮಾಡ್ತೆ. ಈವನ್ ನಾನು ಬ್ಯಾಂಗ್ಳೂರಿಗೆ ಹೋಗಿದ್ದಲ್ಲ, ವರ್ಲ್ಡ್ ಆಯುರ್ವೇದ ಸಮ್ಮಿಟ್, ಅದಕ್ಕೆ ಹೋದ್ರು ಸಹ ನಾನು ಇದರೊಳಗೆ ಹಾಕೊಳ್ಳೋ. ಈ ಥರ 3 ಇರ್ತಾಯ್ತಾ, 3ಕ್ಕೂ ಪ್ಯಾಕ್ ಮಾಡಿ ಹಾಕೊಳ್ಳೋದು. ಸೊ ಇವತ್ತು ಒನ್ ಡೇ ಅಲ್ಲ, ಅದಕ್ಕೆ ಒನ್ ಡೇ. ಸೊ ನನ್ನ ಬಟ್ಟೆನೂ ಪ್ಯಾಕ್ ಆಯಿತು, ನಂಗೆ ಏನು ಬೇಕು ಅದೆಲ್ಲದು ಪ್ಯಾಕ್ ಆಯಿತು. ಇದಕ್ಕೆ ಈಗ ಇಷ್ಟ ಆದಮೇಲೆ ನನಗೆ ಅಂತ ಪ್ಯಾಕ್ ಮಾಡೋಕ್ಕಿಲ್ಲ. ಸೀದಾ ಈಗ ನಾನು ಡ್ರೆಸ್ ಚೇಂಜ್ ಮಾಡಿ ರೈಲ್ವೆ ಸ್ಟೇಷನ್. ಪಪ್ಪ ಬಂದಿರೋ ಆಲ್ರೆಡಿ ಕರೀತಿದ್ರು ಸ್ವಲ್ಪ ಅಲ್ಲ, ಬಿಕಾಸ್ ಟೈಮ್ ಆಯ್ತು ನನಗೆ. ಸೊ ಹೊರಡ ಬಾಯ್, ಸ್ಟೇಷನಲ್ಲಿ ಸಿಗ್ತೆ. ಕಾರಂಬಪ್ಪದಿ ನಂಗೆ ವೀಡಿಯೋ ಮಾಡೋಕೆ ಆಗಿರಲಿಲ್ಲ. ಸೊ ಸ್ಟೇಷನ್ ಬಂದಮೇಲೆ ವೀಡಿಯೋ ಮಾಡೋದು. ನಾವೀಗ ಹೋಗ್ತಿಪ್ಪು ಜನರಲ್ಲೆಲ್ಲ, ಯಾಕಂತ ಹೇಳಿದ್ರೆ ಮೊದಲೇ ಟಿಕೆಟ್ ಮಾಡೋದು ನಮ್ಗೆ ಆಗಿರಲಿಲ್ಲ. ಬಿಕಾಸ್ ನಾವು ಹೊತ್ತಂತ ಹೇಳಿ ಕನ್ಫರ್ಮ್ ಇರಲ್ಲ. ಸೊ ಸ್ವಲ್ಪ ದರ್ಶನ್ ನಮಗಂತ ತಿಂಡಿ ತಂದಿದ್ದ, ಚಿತ್ರಾನ್ನ ಮಾಡ್ಕೊಂಡು ಅದನ್ನೇ ತಿಂತು ಸ್ವಲ್ಪ ಹೊತ್ತು. ಆಮೇಲೆ ವೆಯ್ಟ್ ಮಾಡ್ತಿತ್ತು ಕುಂದಾಪುರ ಸ್ಟೇಷನಲ್ಲಿ, ಟ್ರೈನ್ ಎಷ್ಟೊತ್ತಿ ಬತ್ತು ಅಂತ ಹೇಳಿ. ನಾನಂತೂ ಫುಲ್ ಖುಷಿಯಂಗಿದ್ದೆ. ಆಗಲೇ ಹೇಳಿದ್ನಲ್ಲ, ಇದೇ ಫಸ್ಟ್ ಟೈಮ್ ಬಿಟ್ಟದ್ದು ನಂಗೆ ಅಂತ ಹೇಳಿ. ದಿಸ್ ಈಸ್ ಅನ್ಬಿಲೀವೇಬಲ್ ನನಗೆ. ಬಿಕಾಸ್ ನಂಬಕ್ಕೆ ಆಗ್ತಿಲ್ಲ, ನಿಜ ನಮ್ಮನೆ ಬಿಟ್ಟಿರಂತ ಹೇಳಿ. ಇದೇ ಫಸ್ಟ್ ಟೈಮ್ ಪೇರೆಂಟ್ಸ್ ಇಲ್ಲದೆ ಫ್ರೆಂಡ್ಸ್ ಜೊತೆ ನನ್ನನ್ನು ಹೊರಗಡೆ ಬಿಟ್ಟದಂತ ಹೇಳಿದ್ರೆ. ಬಟ್ ಥ್ಯಾಂಕ್ ಗಾಡ್ ಬಂದ ತಕ್ಷಣ ನಮಗೆ ಸೀಟ್ ಸಿಕ್ತಾಯ್ತಾ. ನಾನೆಲ್ಲೋ ಸಿಕ್ಕೋದಿಲ್ಲ ಅಂತ ಹೇಳ್ಕೊಂಡಿದ್ದೆ, ಜನರಲ್ ಅಲ್ಲ. ಬಟ್ ಸೀಟ್ ಸಿಕ್ಕಿತ್ತು. ಫನ್ ಮಾಡ್ತಾ ಹೋಯಿತು. ಮಾರ್ನಿಂಗ್ ಅರೌಂಡ್ 5 o'clock ಅನ್ಸುತ್ತೆ. 5 o'clock ನಾವು ಚನ್ನರಾಯಪಟ್ಟಣ ಕರೆಕ್ಟ್ ಅಲ್ಲ, ಮಿಸ್ಟೇಕ್ ಆದರೆ ಐ ಆಮ್ ಸಾರಿ, ನಂಗೆ ಬಾಯಿ ಹೊಡೋದಿಲ್ಲ ಮೊದಲೇ. ಅಲ್ಲಿ ಹೋಯ್ತು. ಅಲ್ಲಿಂದ ಮತ್ತೆ ಶ್ರವಣಬೆಳಗೊಳಕ್ಕೆ ಬಸ್ ಸಿಕ್ತು, ಅದ್ರಲ್ಲಿ ಹೋಯ್ತು. ಎಂಥ ಚಂದದ ಊರು ಮಾರ್ರೆ, ಭಾರಿ ಇಷ್ಟ ಆಯ್ತಾಯ್ತಾ. ಕಾಲು ಇಡ್ತಾನೆ ಇಷ್ಟ ಆಯ್ತಿತ್ತು. ಫುಲ್ಲು ಮಂಜು. ನಾವಿಲ್ಲಿ ಕುಂದಾಪುರದಂಗೆ ಶಕಿ ಕಂಡು ಸಾಕಾಗಿದ್ದಿತ್ತು ನಮಗೆ. ಅಲ್ಲಿ ಹೋದ ತಕ್ಷಣ ಫುಲ್ ವೆದರೇ ಚೇಂಜ್.
ಒಂಥರ ತಂಪು ವಾತಾವರಣ ಇದ್ದಿತ್ತು ಆಯಿತಾ. ಬಿಸಿಲಿಲ್ಲ ಜಾಸ್ತಿ, ಮಳೆ ಅಂತೂ ಇರಲೇ ಇಲ್ಲ. ಇಲ್ಲಿ ನೋಡಿದ್ರೆ ಇಷ್ಟೊತ್ತಿಕೊಂಡು ಮಳೆ ಬರ್ತಾನೆ ಇರತ್ತಲ್ಲ, ಬಟ್ ಅಲ್ಲಿ ಮಳೆನೂ ಇಲ್ಲ, ಬಿಸಿಲು ಜಾಸ್ತಿ ಇಲ್ಲ. ವೆದರ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಟಿಮೇಟ್ ಆಗಿದ್ದಿತ್ತು. ಮನೆ ಇರ್ಬೋದು ಅಥವಾ ಗದ್ದೆ, ನಾವಿಲ್ಲಿ ಬರೀ ಕಾಡು ಕಂಡು ಅಭ್ಯಾಸ ಇರುತ್ತೆ ನಮಗೆ, ಅಡಿಕೆ ಮರ ಕಾಡು. ಬಟ್ ಅಲ್ಲಿ ಹೊಲದಲ್ಲಿ ಎಂತೆಲ್ಲ ಬೆಳೆದಿರ್ತಾರಲ್ಲ, ಈಗ ಫಾರ್ ಎಕ್ಸಾಂಪಲ್ ಶುಂಠಿ ಹಾಕಿದ್ರು, ಕೆಲವೊಂದು ಹೂವಿನ ಗಿಡ ಎಲ್ಲ ಬೆಳೆದಿದ್ರೆ ಆಯ್ತು. ಅದನ್ನೆಲ್ಲ ನೋಡಿ ಭಾರಿ ಖುಷಿ ಆಯಿತು. ಆ್ಯಂಡ್ ಆನ್ ದ ವೇ ಹೋಗ್ತಾನೆ ನಮಗೆ ಅಲ್ಲಿ ಶ್ರವಣಬೆಳಗೊಳ ಸ್ಟಾಪ್ ಆಯಿತಾ. ಶ್ರವಣಬೆಳಗೊಳದಲ್ಲೇ ನಮಗೆ ಸ್ಟಾಪು. ಎಲ್ಲಿ ಬಸ್ ಸ್ಟ್ಯಾಂಡ್ ಇತ್ತಲ್ಲ ಅದ್ರ ಎದುರುಗಡೆನೇ ನಮಗೆ ಬೆಟ್ಟ ಕಾಣಿಸುತ್ತೆ. ಯಾವ ಬೆಟ್ಟ ಅಂತ ಹೇಳಿದ್ರೆ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಬೆಟ್ಟ. ಸೊ ನನಗೆ ವೆದರ್ ಆಗಿರ್ಬೋದು, ಊರು ಕಾಲಿಡ್ತಾನೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಹೋಗ್ತಾ ಹೋಗ್ತಾ ಏನಾಯ್ತಂತ ಹೇಳಿ ಅಪ್ಡೇಟ್ ಕೊಡ್ತಾನೆ ಇರ್ತೆ. ನಿಜ ತುಂಬ ಇಷ್ಟ ಆಯ್ತಾಯ್ತಾ ಬಂದ ತಕ್ಷಣವೇ. ಬಂದರು ನೋಡಿ ಗೌಡ್ರು, ಅಣ್ಣ ದೇವರು ಕರೆಕ್ಟ್ ಟೈಮಿಗೆ ಎಂಟ್ರಿ ಕೊಟ್ಟಿದ್ದ. ಸೊ ನಾವು ಆಮೇಲೆ ಎಂತ ಡಿಸೈಡ್ ಮಾಡ್ತಾ ಅಂತ ಹೇಳಿದ್ರೆ, ಇಲ್ಲೇ ಹಲ್ಲುಜ್ಜಿ ಮುಖ ತೊಳೆದು ಬೆಟ್ಟ ಹತ್ತಿ ಆಮೇಲೆ ಮನೆಗೆ ಹೋಪಂತೆ. ಯಾಕಂತ ಹೇಳಿದ್ರೆ ಶ್ರವಣಬೆಳಗೊಳದಿಂದ ಅವ್ನ ಮನೆಗೆ 20 ಕಿಲೋಮೀಟ್ರ್ ಆಯ್ತು. ಅದಕ್ಕೆ ನಾವೆಂತ ಡಿಸೈಡ್ ಮಾಡ್ತಂದ್ರೆ, ಡ್ರೆಸ್ ಚೇಂಜ್ ಎಲ್ಲ ಮಾಡೋದು ಬೇಡ, ಇದೇ ಡ್ರೆಸ್ಸಲ್ಲಿ ಹೋಪ ಬೆಟ್ಟ ಎಲ್ಲ ಹತ್ತುವ, ಫಸ್ಟ್ ತಿಂಡಿ ತಿಂಬ ಅಂತೇಳಿ ಅಂತ ಅನ್ಕಂತ ನಮ್ಮ ಜೊತೆ ಬಂದು ಕಾರ್ತಿಗೆ ಪಲಾವ್ ಸ್ಮೆಲ್ಲಿಂದನೇ ಗೊತ್ತಾಯ್ತು ಇಲ್ಲೆಲ್ಲೋ ಒಂದು ಹೋಟ್ಲ್ ಇತ್ತಂತ ಹೇಳಿ. ಸೊ ಅವನಂತೂ ಫಿಕ್ಸ್ ಆಯ್ದ ಪಲಾವ್ ತಿನ್ಕೊಂಡೇ ಹೋಗ್ದಂತ ಹೇಳಿ. ಬಿಕಾಸ್ ಬಸ್ ಸ್ಟ್ಯಾಂಡ್ವರೆಗೂ ಎಂಥ ಸ್ಮೆಲ್ ಅಂತ ಹೇಳಿದ್ರೆ ಆಹಾ ಘಮ ಘಮ ಅಂತ ಹೇಳ್ತಿದ್ದಿದ್ದು. ಸೊ ನಾವು ಹೋಯ್ತು. ಆ್ಯಂಡ್ ನಮ್ಮ ಹುಲಿ ಯಾರನ್ನೋ ಫ್ರೆಂಡ್ಸ್ ಮಾಡ್ಕೊಂಡು ಅಲ್ಲೇ ಕತೆ ಹೊಡಿತಿದ್ದೀನಪ್ಪ. ಅದಾದ್ಮೇಲೆ ನಾವು ಸೀದಾ ಬೆಟ್ಟಕ್ಕೆ ಹೋಯ್ತಾಯ್ತಾ. ಲಗೇಜ್ ಎಲ್ಲ ಎಲ್ಲಿಡೋದಂತ ಪ್ರಾಬ್ಲಮ್ ಐತೆ. ಬಟ್ ಅಲ್ಲೊಂದು ರೂಮ್ ಕೊಟ್ಟಿರ್ತರು ಲಗೇಜ್ ಇಡೋಕ್ಕೆ, 10 ರೂಪೀಸ್ ಎಷ್ಟು ಕಾಸ್ಟ್ ಮಾಡ್ತರು. ಆ್ಯಂಡ್ ವಿಡಿಯೋ ಈಸ್ ರಿಸ್ಟ್ರಿಕ್ಟೆಡ್ ಅಂತ ಹೇಳಿ ಕೂಡ ಬೋಲ್ಡ್ ಕೂಡ ಇತ್ತು. ಸ್ಟಿಲ್ ನಾವು ವೀಡಿಯೋ ಮಾಡ್ಕೊಂಡಿದ್ದು. ಹತ್ತಕ್ಕೇನೋ ಈಸಿ ಇತ್ತೇನೋ ಅಂತೇಳಿ ಸ್ಟಾರ್ಟ್ ಮಾಡ್ತು. ಬಟ್ ನಾವು ಅಂದ್ಕೊಂಡಷ್ಟು ಈಸಿ ಇರಲಿಲ್ಲ. ಹೋತ ಎಷ್ಟು ಹತ್ತಿದ್ರೂ ಸ್ಟೆಪ್ಸಿಗೂ ಸ್ಟಾರ್ಟ್ ಆಗಿದ್ದಿತ್ತು. ನಾನಂತೂ ನಿಜ ಬತ್ತಿಲ್ಲ ಅಂತ ಹೇಳ್ತಿದ್ದೆ. ಹುಲಿ ಏನೋ ಫೋರ್ಸ್ ಮಾಡ್ದ. ಮತ್ತು ಈ ಗರ್ಲ್ಸ್ ಎಲ್ಲರೂ ಇನ್ಯಾವತ್ತು ಬರ್ತದೆ, ನಾವು ಇನ್ನು ಬರೋದೇ ಇಲ್ಲ, ಹೆಂಗೂ ಬಪ್ಪದು ಬಂದಿತ್ತು, ಹೋಪ ಬಾ ಅಂತ ಹೇಳಿ ಕರೋದಕ್ಕೋಸ್ಕರ ನಿಜ ಹತ್ತುತ್ತಿದ್ದೆ. ಬಿಕಾಸ್ ನನಗಂತೂ ಕಾಲೆಲ್ಲ ಫುಲ್ ಹಿಡ್ಕೊಂಡಿದ್ದಿತ್ತು ಆಯ್ತಾ. ಆತೇ ಇದಿತ್ತು. ಬಿಕಾಸ್ ಟ್ರೈನಂಗೂ ನಾವು ಕೂತ್ಕೊಂಡೇ ಬಂದದ್ದು, ಮಲ್ಕೊಂಡೇನು ಬಂದದ್ದಲ್ಲ, ಜನರಲ್ ಬಂದಲ್ಲ. ಸೊ ನಂಗೆ ಕಾಲು ಹಿಡ್ಕೊಂಡಿದ್ದಿತ್ತು. ಆ್ಯಂಡ್ ನನ್ನ ಪರಿಸ್ಥಿತಿ ಅಲ್ಲಿಗೂ ಬೇರೆಯವ್ರಿಗೂ ಇದ್ದಿತ್ತು. ಪಾಪ ಏನೋ ಒಂದು ಹುಮ್ಮಸ್ಸಂಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ರಾಯ್ತಾ. ಇಲ್ಲೊಬ್ಳು ರೆಡ್ ಶರ್ಟ್ ಹಾಕೊಂಡು ಕೂತಿದ್ದಾಳಲ್ಲ, ಇವಳು ಕತೆ ಅಂತ ಅಂದು ಸ್ವಲ್ಪ ಹೊತ್ತು ಬಿಟ್ಟು ಹೇಳ್ತೆ. ಏನೋ ಹೇಳ್ತಿದ್ಲು, ಬೆಟ್ಟ ಕೆಳಗಡೆಯಿಂದ ಕಾಂಬತ್ತಿಗೆ ಇಷ್ಟು ಚಿಕ್ಕ ಬೆಟ್ಟ ಹಂಗೆ ಅಂತ. ಅವಳು ಎಂತ ಹೇಳಂತ ಹೇಳಿ ಹೇಳ್ತೆ. ಮೇಲೆ ಹತ್ತದ್ದು ನಮಗೆ ಎಷ್ಟು ಖುಷಿ ಹಪ್ಪಕ್ಕೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಊರು ಭತ್ತನೇ ಚಂದ ತೋರಿತ್ತು ನನಗೆ. ಅದ್ರಂಗೂ ಮೇಲತ್ತಿ ಕಂಡ್ರ ಮೇಲಂತೂ ಅಪ್ಪ ಸ್ವರ್ಗ ಥರ ಕಾಣಿಸ್ತಿದ್ದಾಯ್ತಾ. ನಂಗೆ ನಿಜ ಹೇಳ್ಕಂದ್ರೆ ಅಂದರೆ ಇದೆಲ್ಲ ಅಷ್ಟು ನೋಡಿದ ತಕ್ಷಣ ಬೇರೆಯವ್ರ ಥರ ವಾವ್ ಸೋ ಬ್ಯೂಟಿಫುಲ್ ಹಂಗಲ್ಲ ಅನ್ಸೋದು ಕಮ್ಮಿ. ಯಾಕಂದರೆ ಗೊತ್ತಲ್ಲ, ಈಗ ನಾವು ಕೂಡ ಇದೇ ಥರ ವೆದರಲ್ಲಿ ಬೆಳೆದವರು, ಇದೇ ಥರ ಎನ್ವಿರಾನ್ಮೆಂಟಾಗಿ ಇದ್ದರು. ನನಗೆ ಖುಷಿ ಆಯಿತು. ಆ್ಯಂಡ್ ಈಗ ಕೇಳಿ ನಾವೆಷ್ಟು ಜನ ಬಂದಿದ್ದೀವಿ. ಬಟ್ ಯಾರೋ ಒಬ್ರು ಆಗ ಚಿಕ್ಕ ಬೆಟ್ಟ ಅಂತಿದ್ರು ಆಯ್ತಾ. ಅವ್ರಲ್ಲಿ ಒಬ್ಬರಿಗೆ ನಡ್ಕೊಂಬತ್ತಿದ್ರು ತೋರಿಸ್ದೆ. ಇವ್ರ ಇಷ್ಟು ಚಿಕ್ಕ ಬೆಟ್ಟನ ಅಂತ ಕೇಂತಿದ್ದೀರ ಅಂತ ಬಂದ್ರು. ಹಾಯ್ ಗೈಸ್ ಹೇಳಕ್ಕೂ ಕಷ್ಟ ಆಗ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟು ಚಂದ ಊರು ಮಾರ್ರೆ. ನಂಗೆ ನಿಜ ನಾನು ಫಿದಾ ಇದೆ, ಆ ಕಾಲಿಟ್ಟಾಗಿಂದ ಫಿದಾ ಇದೆ ಆಯಿತಾ. ಸರಿ ಅಂತೇಳಿ ಮೇಲೆ ತಿರ್ಗಿಕಂತೆ ಇನ್ನೂ ಸ್ಟೆಪ್ಸ್ ಹತ್ತಕ್ಕೆ ಎಷ್ಟು ಸ್ಟೆಪ್ಸ್ ಹತ್ಕೋ ದೇವ್ರೆ ಅಂತ ಅನಿಸಿದ್ದಿತ್ತು. ಬಿಕಾಸ್ ಸ್ವಲ್ಪ ಇಲ್ಲ, ಈಗ ಆಲ್ರೆಡಿ ಹತ್ತಿ ಬಂದದ್ದು. ನಾನು ಕೇಳ್ಪಟ್ಟಂಗೆ 500 ಸ್ಟೆಪ್ಸ್ ಎಷ್ಟು ಇತ್ತಂತೆ. ಆ್ಯಂಡ್ ಇಲ್ಲಿ ಏನಂತ ಹೇಳಿದ್ರೆ, ಒಂದು ಸಿಂಗಲ್ ಬೆಟ್ಟ, ಒಂದು ಕಲ್ಲಿನ ಬೆಟ್ಟನ ಅವ್ರು ಕೆತ್ತಿ ಇದನ್ನೆಲ್ಲ ಮಾಡಿರೋದು ಆಯಿತಾ. ಗೊಮ್ಮಟೇಶ್ವರ ಮೂರ್ತಿನೂ ಅಷ್ಟೇ ಅಲ್ಲ, ಏಕಶಿಲಾ ಪ್ರತಿಮೆ ಅಲ್ಲ ಅದು. ಆ್ಯಂಡ್ ಅವ್ರು ಜೈನಿಸಮಲ್ಲಿ ಏನೆಲ್ಲ ಇತ್ತಲ್ಲ ಅದ್ರ ಬರವಣಿಗೆಗಳೆಲ್ಲ ಅಲ್ಲೇ ಇದ್ದಿತ್ತು. ನಮಗೆ ನೆಟ್ಟಂಗೆ ಓದಕ್ಕೆ ಬರ್ತೂ ಇಲ್ಲ ಬಿಡಿ. ಆದರೂ ಹಿಂಗೆ ಕಣ್ಣಾರು ಸಿಕ್ಕಿ ನಾನು ಬಂದೆ. ಆಮೇಲೆ ಅಲ್ಲಿಂದ ಮುಂದೆ ಹೋಪ ಅಂತ ಹೇಳಿ ಹೊರಟು. ಎಷ್ಟು ನೋಡಿದ್ರು ಸ್ಟೆಪ್ಸೆ, ಎಲ್ಲಿ ಕಂಡ್ರು ಸ್ಟೆಪ್ಸೆ.
ಹತ್ತಿ 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 ಮೇಲೆ ಹೋದ್ಮೇಲೆ ಫುಲ್ ಮೇಲೆ ಹೊರಬೇಡ ಬೆಟ್ಟದ ತುದಿಯಂಗೆ ಗೊಮ್ಮಟೇಶ್ವರ ಮೂರ್ತಿ ಇಪ್ಪುದಾಯ್ತಾ. ಸೊ ಯಾರಿಗೆ ಹತ್ತುಕಾತಿಲ್ಲ ಅವ್ರನ್ನ ಈ ಥರ ಕೂರ್ಸ್ಕೊಂಡು ಚೇರಂಗೆ ಕರ್ಕೊಂಡು ಕೂಡ ಹೋದ್ರು. ನಾನು ಒಂದು ಹೊಯ್ಲಕ್ಕೆ ಇದ್ದೀತೇನೋ ಅಂತ ಅಂದ್ಕೊಂಡೆ, ಬಟ್ ಸ್ಟಿಲ್ ಕಂಡರೆ ಅಂತ ಅಂತಾರಲ್ದ ಸರಿ. ಬಟ್ ಡಿಸೈನ್ಸ್ ಎಲ್ಲ ಕಾಣ್ಬೋದು ಈಗ ಕೆತ್ತನೆಗಳಲ್ಲಿ ಎಷ್ಟು ಅಕ್ಯುರೇಟ್ ಆಗಿದ್ರು ಅಂತ ಹೇಳಿದ್ರೆ ಇಂಡಿಯನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಟ್ನ ಎಷ್ಟು ಹೊಗಳಿದ್ರು ಸಾಕಾತಿಲ್ಲ. ಇನ್ನೇನು ಹತ್ತುತ್ತ ಅಂದ್ರ ಮೇಲೆ ನಾವು ಮೇಲೆ ಹೋಗ್ಕು ನಮ್ಗೆ ಗೊತ್ತಾಯ್ತು ಇನ್ನೂ ಸ್ಟೆಪ್ಸ್ ಹತ್ತಿ ಆಯಿಲ್ಲ ಅಂತೇಳಿ. ಸೊ ಒಪಿನಿಯನ್ಸ್ನ ಕೇಳಿ ಈಗ ಫೈನಲಿ ರೀಚ್ ಅಂತ ಅಂದ್ಕೊಂಡ್ವಿ, ಬಟ್ ಇನ್ನೂ ಇದೆ ತೋರಿಸ್ತಾ ಇರಿ. ಪ್ರೈಸ್ ಅಲ್ಲ ಇದು ಶಾಕಿಂಗ್ ಇದು ಇನ್ನೂ ಐತೆ ಹತ್ತದಷ್ಟು ಐತೆ. ಬಟ್ ಏನು ಗೊತ್ತಾ, ಫುಲ್ ಸ್ಟೋನ್ಸ್ ಎಲ್ಲ ಸ್ಟೋನ್ಸಿಂದ ಹಾಕಿದ್ರಿಂದ ಫುಲ್ ಅಂದರೆ ಫುಲ್ ಕೋಲ್ಡ್ ಆಯ್ತಾ. ಭಾರಿ ಭಾರಿ ತಣ್ಣಗಿದೆ. ಕಾಲು ನೋಡಿ ಹೆಂಗೆ ಎಷ್ಟು ತಂಪಾಗ್ತದೆ. ಫುಲ್ ಕೋಲ್ಡ್ ಇದೆ, ಸೂಪರ್ ಕೋಲ್ಡ್, ಮಸ್ತ್. ನಮ್ಮ ಕುಂದಾಪುರದವ್ರಿಗಂತೂ ಹೇಳಿ ಮಾಡ್ಸಿರೋ ಜಾಗ ಇದು. ಇನ್ನೇನು ರೀಚ್ಡ್ ಅಂತ ಅಂದರೆ ನಮ್ಮ ಕಾರ್ತಿ ಮೇಲೆ ನೋಡ್ತಾ ನಿಂತಿರೋದು ನೋಡಿ ನಮ್ಗೆ ಗೊತ್ತಾಯ್ತು. ಮೇಲ್ಗಡೆ ಮತ್ತೆ ಒಂದಿಷ್ಟು ಮೆಟ್ಲು, ಮತ್ತೆ ಒಂದು ನಮ್ಮ ಅಕ್ಕ ಪೇಷಂಟ್ ಇದ್ದಾಳೆ ಮೊದಲೇ. ಎಕ್ಸಾಮಿಗೂ ಇಷ್ಟು ಕಷ್ಟಪಡ್ಲ ಅನ್ಸುತ್ತೆ. ಫೈನಲಿ ವಿ ರೀಚ್ಡ್ ಹಿಯರ್. ಆ್ಯಂಡ್ ನನ್ನ ಟೆಕ್ಸ್ಟ್ ಬುಕ್ಸಲ್ಲೆಲ್ಲ ಇದ್ರ ಬಗ್ಗೆ ಕೇಳಿದ್ದೆ, ಏಕಶಿಲಾ ಪ್ರತಿಮೆ ಹಂಗೆ ಹಿಂಗೆ ಅಂತ. ಫಸ್ಟ್ ಟೈಮ್ ನಾನು ಕಾಂತಿಪ್ಪೋದಿದ್ನ. ಆ್ಯಂಡ್ ಇಲ್ಲೊಂದು ಸ್ಟೋರಿ ಕೂಡ ಇತ್ತು, ಯಾವಾಗ ಬಾಹುಬಲಿ ಹಾಗೂ ಅವ್ರ ಅಣ್ಣನಿಗೂ ಯುದ್ಧ ಆಗ್ತದಲ್ಲ ಆಗ ಎಲ್ಲದನ್ನು ಬಾಹುಬಲಿ ಅವರು ಗೆಲ್ತಾರಂತೆ. ಸೊ ಗೆದ್ದಾಗ ಅಣ್ಣನಿಗೆ ಏನು ಹೇಳ್ತಾರಂತ ನೋಡಿ ಬೇಜಾರಾಗಿ ಬಿಟ್ಕೊಟ್ಬಿಡ್ತಾರಂತೆ. ಎಲ್ಲ ಅಂದರೆ ಎಲ್ಲದನ್ನು ಇನ್ಕ್ಲೂಡಿಂಗ್ ವಸ್ತ್ರ ಆಭರಣ ಎಲ್ಲದನ್ನು ಬಿಡ್ತಾರಂತೆ. ಆ ಬೆಟ್ಟದ ಅಪೋಸಿಟಿಗೆ ಒಂದು ಚಿಕ್ಕ ಬೆಟ್ಟ ಅಂತ ಇತ್ತು, ಅಲ್ಲಿ ಇವರ ಅಣ್ಣನ ಮೂರ್ತಿ ಕೆತ್ತನೆ ಮಾಡಿ ಇಟ್ಟಿದ್ದಾರಂತೆ. ನಾನಂತೂ ಹೋಗಲಿಲ್ಲ, ನನಗೆಲ್ಲ ಆಗಲಿಲ್ಲ. ಸೊ ಈ ಥರ ಎಲ್ಲ ಸ್ಟೋರೀಸ್ ಇದ್ದು, ಬಟ್ ಪ್ಲೇಸ್ ಇಷ್ಟ ಆಯಿತು. ಸೊ ಇದೆಲ್ಲ ಮಾಡಿ ನೋಡ್ಕೊಂಡು ಆದಮೇಲೆ ಸೀದಾ ಚಂದನ್ ಅವ್ರ ಮನೆಗೆ ಹೊರಟು. ನಾನು ಚಿಕ್ಕ ಬೆಟ್ಟ ಹತ್ತುಕೋಯಿಲ್ಲ, ಬಿಕಾಸ್ ನಂಗೆ ಸಿಕ್ಕಾಪಟ್ಟೆ ಕಾಲು ನೋವು ಸ್ಟಾರ್ಟ್ ಆಯಿತು. ಸೊ ಇಲ್ಲಿಂದ ಡೈರೆಕ್ಟ್ ಚಂದನ್ ಅವ್ರ ಮನೆಗೆ. ಸೀದಾ ಅವ್ರ ಮನೆಗೆ ಹೋದ ತಕ್ಷಣ ನಮ್ಮನ್ನು ವೆಲ್ಕಮ್ ಮಾಡೋದು ಯಾರಂತ ಹೇಳಿದ್ರೆ ಚೀಕು. ಇವ್ರ ಫ್ಯಾಮಿಲಿಯಲ್ಲಿ ನನಗೆ ಮೋಸ್ಟ್ ಫೇವ್ರೇಟ್ ಹುಡುಗ ಇವನು, ಬಿಕಾಸ್ ಅವ್ನು ಎಲ್ಲರ ಜೊತೆನೂ ಬೆರ್ಕಂತ ಆಯಿತಾ. ಸೊ ಚಂದ ಅಂದರೆ ಚಂದ ಹೊಂದ್ಕಂತ. ಆ್ಯಂಡ್ ನಮ್ಮ ಕ್ಯಾಮರಾಮ್ಯಾನ್ ರೋಲ್ ಯಾವತ್ತೂ ತಪ್ಪೋದಿಲ್ಲ ಕಾರ್ತಿಗೆ. ಬಂದ ತಕ್ಷಣ ಚಂದನ್ ಒಂದು ಕ್ಯಾಮ್ರಾ ಕೊಟ್ಬಿಟ್ಟಿದ್ದಪ್ಪ ಅವನಿಗೆ ಅಂತ ಹೇಳಿ. ಇದು ಚಂದನ್ ಅವ್ರ ಅಮ್ಮ ರಾಧಮ್ಮ ಅಂತ ಹೇಳಿ. ಶೀಸ್ ಕ್ರೇಜಿ. ಏನು ಮನ್ಸಲ್ಲಿ ಇಟ್ಕೊಂಬತ್ರ ಅಂತೆಲ್ಲ ಬೈಬೇಕಾ ಎದುರಿಗೆ ಬೈದ್ರು, ಹೊಗಳ್ಬೇಕಾ ಎದುರಿಗೆ ಹೊಗಳ್ತರು. ಚೀಕು ನಮ್ಮನ್ನು ಬಿಟ್ಟು ಎಲ್ಲಿಗೂ ಇರಲ್ಲ, ಅಂದರೆ ನಮ್ಮೊಟ್ಟಿಗೆ ಅವ್ನು ಟೈಮ್ ಸ್ಪೆಂಡ್ ಮಾಡ್ತಿದ್ದ. ಬಿಕಾಸ್ ಆಫ್ ಹಿಮ್ ಈಗ ಚಂದನ್ ಅವ್ರ ಮನೆಯವರೆಲ್ಲ ಬ್ಯುಸಿ ಇದ್ದರೂ ಕೂಡ ಚೀಕು ಮತ್ತು ಖುಷಿಯಿಂದಾಗಿ ನಮಗಿಲ್ಲೂ ಬೇಜಾರಂತ ಅನಿಸ್ಲ. ಆ್ಯಂಡ್ ನಾನಂತೂ ಫುಲ್ ಅವ್ನು ಹಿಂದೆನೇ ತಿರ್ಗ್ತಿದ್ದ ಇದ್ದ, ಬಿಕಾಸ್ ನಂಗೆ ಅವನು ಅಷ್ಟು ಇಷ್ಟ ಆಗಿ ಹೋಯ್ದಿದ್ದ. ನಾನು ಅವನಿಗೆ ಹೇಳ್ತಾರೋ ಇದು ಕೂಡ, ಬಾ ಕುಂದಾಪುರ ಕರ್ಕೊಂಡೋದೆ ಅಂತೆಲ್ಲ ಹೇಳಿ. ಅವ್ನು ಫುಲ್ಲು ನಾಚಿಕೆ ಪಡ್ಕೊಂತಿದ್ದ ಫಸ್ಟಿಗಷ್ಟೇ. ಹೋದ ತಕ್ಷಣ ವೀಡಿಯೋ ಮಾಡ್ತಿರ್ತಲ್ಲ ಅದಕ್ಕೆ ಅವನು ಫುಲ್ಲು ಅಕ್ಕ ಬಿಡಿ ಅಕ್ಕ ಅಂತೆಲ್ಲ ಹೇಳ್ತಿದ್ದ. ಆ್ಯಂಡ್ ಅವ್ನಿಗೆ ಮೈಕ್ ಅಂದರೆ ಎಷ್ಟು ಹುಚ್ಚ ಅಂದರೆ ಮೈಕ್ ಇಟ್ಕೊಂಡು ಇಷ್ಟೊತ್ತಿಕೊಂಡ್ರು ಹಾಡು ಹೇಳೋದು ಇದೆಲ್ಲ ಮಾಡ್ತಿದ್ದ. ಸೊ ಈಗ ಚೀಕು ಮತ್ತು ಖುಷಿ ಚಂದನ್ ಅವರು ಮಾವನ ಮಕ್ಕಳು ಆಯಿತಾ, ಸ್ವಂತ ಮಾವನ ಮಕ್ಕಳು. ಅವರು ಬ್ಯಾಂಗ್ಳೂರಲ್ಲಿ ಇಪ್ಪದು ಫಂಕ್ಷನಿಗೆ ಅಂತ ಬರ್ತಾರೆ. ಚೀಕು ಮತ್ತು ಖುಷಿಗೆ ಚಂದನ್ ಅಂದ್ರೆ ಭಾರಿ ಇಷ್ಟ. ಸೊ ಅವ್ನು ಬಿಟ್ಟು ಅವ್ರು ಎಲ್ಲಿಗೂ ಹೋತೂ ಇಲ್ಲ. ಎಷ್ಟೊತ್ತು ಏನು ಬೈದ್ರು ಹೊಡೆದ್ರು ಲೆಕ್ಕಕ್ಕೂ ತೊಗೊಳೋದಿಲ್ಲ. ಅದಾದಮೇಲೆ ನಮ್ಮನ್ನು ಅವನು ಹೊರಗಡೆ ತೋಟಕ್ಕೆಲ್ಲ ಕರ್ಕೊಂಡೋಗಿ ಏನೇನು ನಟ್ಟಿದ್ರಲ್ಲ ಅವ್ರ ಮನೆಯಲ್ಲಿ ಬಟರ್ ಫ್ರೂಟ್ ಅದಿದ್ದಂದೇಳೆಲ್ಲ ತೋರಿಸ್ದ. ಸೊ ಇಂಥ ಕನ್ಫ್ಯೂಷನಲ್ಲಿದ್ದ ಅಂತ ಹೇಳಿದ್ರೆ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳಿ ಕರ್ಕೊಂಡು ಹೋಗಿದ್ದು ನಮ್ಮನ್ನ. ಬಟ್ ನನಗಲ್ಲಿ ಅವ್ರ ಮೇಲೆ ಕಾಣ್ತೆ ನಾನು ಡ್ರ್ಯಾಗನ್ ಫ್ರೂಟ್ ಅಲ್ಲ, ಆ್ಯಕ್ಚುಲಿ ಅದು ಬಟರ್ ಫ್ರೂಟ್ ಅಂತ ಹೇಳಿದ್ರೆ ಅವಕಾಡೋ ನೆಟ್ಟದ್ದು ಅವ್ರ ಮನೆಯಲ್ಲಿ. ಸೊ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಎಲ್ರಿಗೂ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದ. ಇದೇ ಪ್ಲ್ಯಾಂಟ್, ಇದು ಆ್ಯಕ್ಚುಲಿ ಅವಕಾಡೋ, ದಟ್ ಈಸ್ ನಥಿಂಗ್ ಬಟ್ ಬಟರ್ ಫ್ರೂಟ್, ಡ್ರ್ಯಾಗನ್ ಫ್ರೂಟ್ ಅಲ್ಲ. ಅದೆಲ್ಲ ಕಂಡ ಮೇಲೆ ಸ್ವಲ್ಪ ಹೊತ್ತಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಇಮಿಡಿಯೇಟ್ಲಿ ನಾವು ರಿಟರ್ನ್ ನೋಡ್ತಾ ಇದ್ದ. ಬಿಕಾಸ್ ನಮಗೆ ಅಲ್ಲಿ ನಡುಗಂತೂ ಆಗ್ತಿರಲ್ಲ, ನಾವಂತೂ ಸುಸ್ತಾಗಿದ್ದಿತ್ತು. ಸೊ ರಿಟರ್ನ್ ಮನೆ ಬಂತು. ಯಾಕಂದರೆ ಈಗ ನೈಟ್ ಫಂಕ್ಷನ್ ಸ್ಟಾರ್ಟ್ ಆಗ್ತಲ್ಲ, ಗೃಹ ಪ್ರವೇಶದ ವೀಡಿಯೋನ ಸಪ್ರೇಟಾಗಿ ನಾನು ಅಪ್ಲೋಡ್ ಮಾಡ್ತೆ. ಸೊ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ, ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಿ. ಸ್ಟೇ ಹೆಲ್ದಿ, ಸ್ಟೇ ಹ್ಯಾಪಿ.
ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್ ಬಾಯ್.